ಆದರೆ ಈ ದಂಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2011ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ತಂದ್ರು. ಆ ಕಾನೂನು ಏನು ಅಂತ ಹೇಳಿದ್ರೆ 144 ಇತ್ತು, 144A ಅಂತ ಮಾಡಿದ್ರು. ಅದನ್ನ ತಂದಂತ ಉದ್ದೇಶವೇ ಈ ದಂಡ, ಅದು RSSಗೆ ಅಂತ ಅಲ್ಲ, ಯಾರೇ ಆಗಲಿ ಗುಂಪುಗಳಲ್ಲಿ ದಂಡ ಹಿಡ್ಕೊಂಡು ಮಾಬಲ್ಲಿ ಒಟ್ಟಿಗೆ ಸೇರಬಾರದು ಅಂತ. ಆದರೆ ಈ ಕಾನೂನು ತಂದಂತಹ ಇವರು ಅವತ್ತಿನಿಂದ ಇವತ್ತಿನವರೆಗೆ ಕಾನೂನು ತಂದು 13 ವರ್ಷಗಳ ಕಾಲ ಕಾನೂನು ಇತ್ತು. ಕಳೆದ ವರ್ಷ ತೆಗೆದ್ರು. ಆದರೆ ಅಲ್ಲಿವರೆಗೂ ಇವರು ಯಾಕೆ ಒಂದೇ ಒಂದು ಕಾರ್ಯಕ್ರಮದಲ್ಲೂ ಅದರ ಪ್ರಯೋಗ ಮಾಡಲಿಲ್ಲ? ಯಾಕೆ? ಅದಕ್ಕೆ ಉತ್ತರ ಕೊಡ್ಬೇಕು ಅವರು. ಕರೆಕ್ಟ್. ಹಾಗೇನೆ ಈ ದಂಡ ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟಾಗೆ ನಾನು ಇದನ್ನು ಮುಖ್ಯವಾಗಿ ಹೇಳಬೇಕಾಯಿತು, ಹೇಳಿದೆ. ಆದರೆ ಅಲ್ಲಿಂದ ಇಲ್ಲಿವರೆಗೆ ಚರ್ಚೆ ಆಗ್ತಿರೋಂಥದ್ದು ಒಂದು ಧ್ವಜ, ಇನ್ನೊಂದು ಸಂವಿಧಾನ ಅಂತ ಹೇಳಿದ್ರಿ. ತುಂಬ ಜನ ಸಂವಿಧಾನ ಇಟ್ಕೊಂಡು ಮಂತ್ರಿಗಳು, ಶಾಸಕರು ಏನೇನೋ ಆಗಿಬಿಟ್ಟಿದ್ದಾರೆ. ಅದೇ ಶಾಸಕರು, ಅದೇ ಮಂತ್ರಿಗಳು ಹೇಳ್ತಾರೆ ನಾವು ಬಂದಿದ್ದೇ ಸಂವಿಧಾನ ಬದಲಾಯಿಸ್ತೀವಿ ಅಂತಲೂ ಹೇಳಿದ್ರಲ್ಲ, ಅದನ್ನು ಹೇಳಬೇಕಲ್ವಾ? ಅದರ ಅರ್ಥ ಅವ್ರು ಸಂವಿಧಾನ ಒಪ್ಪಿಲ್ಲ ಅನ್ನೋಂಥದ್ದೇ ತಾನೇ ಅದು, ಇಂಡೈರೆಕ್ಟಾಗಿ. ಇದು ಒಂದನೇದು. ಇನ್ನೊಂದು ರಾಷ್ಟ್ರಧ್ವಜ ಅನ್ನೋಂಥ ವಿಚಾರ ಚರ್ಚೆ ತುಂಬ ನಡೀತು ನಾನು ಬಂದ ಮೇಲೆ. ಆದರೆ ರಾಷ್ಟ್ರಧ್ವಜವನ್ನು 1991ರವರೆಗೆ RSSನಲ್ಲಿ ಎಂದೂ ಹಾಕಿರಲಿಲ್ಲ. ಅದಕ್ಕೆ ಮುಂಚೆ ನಾನೊಂದು 15 ವರ್ಷ RSSನಲ್ಲಿದ್ದೆ, ಸಣ್ಣ ಬಾಲಕನಿಂದ. 91ರ ನಂತರ ಗಲಾಟೆಗಳು ಜಾಸ್ತಿ ಆಯಿತು. ಹುಬ್ಬಳ್ಳಿ ಇದಾದ ನಂತರ ಕಾಶ್ಮೀರದ ತಿರಂಗ ಯಾತ್ರೆ, ಮುರಳಿ ಮನೋಹರ್ ಜೋಶಿ ಅದೆಲ್ಲ ಆದ ನಂತರ ಕೆಲವರು ಇದನ್ನು RSS ಕಚೇರಿಯ ಮೇಲೆ ಧ್ವಜ ಹಾರಿಸಬೇಕು ಅಂತ ಬಂದರು. ಅದಾದ ನಂತರ 96-97ರ ನಂತರ ಅಲ್ಲಿವರೆಗೆ ಎಲ್ಲೂ ಆರಿಸ್ತಿರ್ಲಿಲ್ಲ. 96-97ರ ನಂತರ ನಾನೇ ಆರಿಸ್ತಾ ಇದ್ದೆ. ಅದರ ವ್ಯವಸ್ಥೆಯನ್ನು ನಾನು ಮಾಡ್ತಿದ್ದಿದ್ದು. ಆದರೆ ಸ್ವ ಇಚ್ಛೆಯಿಂದ, ಆತ್ಮಗೌರವದಿಂದ ಗೌರವ ಕೊಡೋದಕ್ಕೋಸ್ಕರ ಧ್ವಜಕ್ಕೆ ಅಲ್ಲ. ಇನ್ನೊಬ್ಬರಿಗೆ ಹೆದರಿಕೊಂಡು ನಾವು ಧ್ವಜ ಹಾರಿಸ್ತಿದ್ವಿ, ಇಲ್ಲ ಅಂದರೆ ಅವ್ರು ಬಂದು ಹಾರಿಸ್ತಾರೆ ಅಂತ. ಆಯಿತಾ? ಇದು ಧ್ವಜದ ವಿಚಾರ. ಇನ್ನು ಈ ಧ್ವಜವನ್ನು ರಾಷ್ಟ್ರೀಕರಣದ ರೀತಿಯಲ್ಲಿ ನಾವು ರಾಷ್ಟ್ರಧ್ವಜವನ್ನು ಗೌರವಿಸ್ತೀವಿ, ರಾಷ್ಟ್ರಗೀತೆಯನ್ನು ಹೇಳ್ತೀವಿ ಅಂತ ಹೇಳಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಹಾಕಿದ್ದು. ಆ ಕಾರ್ಯಕ್ರಮದ ಮೊದಲೂ ಇಲ್ಲ, ಆ ಕಾರ್ಯಕ್ರಮದ ನಂತರವೂ ಇಲ್ಲ. ಆ ಕಾರ್ಯಕ್ರಮ ಯಾವುದು ಅಂದರೆ 2002 ಬೆಂಗಳೂರಿನ ಮಾನ್ಯತಾ ನಗರ, ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು ನಮ್ಮ ಸಂಘದ್ದು. ಆ ಸಂಘದ ಕಾರ್ಯಕ್ರಮದಲ್ಲಿ ಅದು ಏನು 25, 26, 27 3 ದಿನ ಕಾರ್ಯಕ್ರಮ ಬಂತು. ಅನಿವಾರ್ಯವಾಗಿ ಆ ದಿವಸವೇ ಜೋಡಿಸ್ಕೊಂಡಿದ್ದರಿಂದ, ಮಧ್ಯದಲ್ಲಿ ರಿಪಬ್ಲಿಕ್ ಡೇ ಬಂದಿದ್ದರಿಂದ ಆ ಕಾರ್ಯಕ್ರಮದಲ್ಲಿ ಮಾತ್ರ ದೊಡ್ಡದಾಗಿ ರಾಷ್ಟ್ರಧ್ವಜವನ್ನ ಆರಿಸಿದ್ರು. ಅದು ಒಂದು ವೈಭವೀಕರಣ ಮಾಡಿಕೊಂಡ್ರು. ಬ್ಯಾನ್ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ. ಒಂದು ಪ್ರಮುಖವಾದಂಥ ಕಾರಣ, ನೇರವಾಗಿ ಪ್ರಮುಖವಾದಂಥ ಕಾರಣ, ಪಾಪ ಕಾಂಗ್ರೆಸ್ನವರು ತುಂಬ ಕಾನೂನು ಪಂಡಿತರು ಎಲ್ಲರೂ ಇದ್ದಾರೆ, ಯೋಚನೆ ಮಾಡಬೇಕಾದಂಥ ಒಂದು ಅತ್ಯಂತ ಮುಖ್ಯವಾದಂಥ ಒಂದು ವಿಷಯ ಇದೆ. ಯಾವುದೇ ಬಾಲಕರನ್ನು ಬಿಲೋ 18 ಇಯರ್ಸ್ ನಾವು ಅವರನ್ನು ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರೂ ಚಟುವಟಿಕೆಗಳನ್ನು ಮಾಡಿದರೆ ಚೈಲ್ಡ್ ಅಬ್ಯೂಸ್ಮೆಂಟ್ ಆಗುತ್ತೆ. ಯಾಕಾಗುತ್ತೆ? ಹೌದು, ಕಾನೂನಿದೆ. ತುಂಬಾ ವಿಷಯಗಳಿದೆ. ತುಂಬಾ ವಿಷಯಗಳಿದೆ. ನೀವು ಯಾಕೆ ಮಾತಾಡ್ತೀರಾ? ನೀನು ಮಾತಾಡೋಣ, ಮಾತಾಡಿದ್ದೇನೆ. ವಿಷಯಗಳಿದೆ. ಜಯಂತ್ ಅವ್ರ ಆಡಿಯೋ ಮ್ಯೂಟ್ ಮಾಡಿ. ಓಕೆ, ಈಗ ಹನ್ಮೇಗೌಡ್ರೆ, ನಾನು ನನ್ನ ಮಕ್ಕಳು ತಡ್ರಿ ನಮ್ಮ ಮಕ್ಕಳನ್ನ ಟ್ಯೂಷನ್ ಕಳಿಸ್ತೀವಪ್ಪ ನಾವು ಓದ್ಲಿ ಅಂತ. 1 ನಿಮಿಷ. ಅದು ಹೆಂಗ್ ಚೈಲ್ಡ್ ಅಬ್ಯೂಸ್ ಆಗುತ್ತೆ ನೋಡಿ? ಟ್ಯೂಷನ್ನು ಅದು ಬೇಡ, ಟ್ಯೂಷನ್ ಅದೇ ಎಲ್ಲ ಅದೇ, ಅದು ಹೆಂಗಾಗುತ್ತೆ? ಅದು ಕಾನೂನಿನ ದೃಷ್ಟಿಯಲ್ಲಿ ಇಲ್ಲಿಗಲ್ಲೇ, ಅದು ಇಲ್ಲಿಗಲ್ಲೇ, ಅದು ಚೈಲ್ಡ್ ಅಬ್ಯೂಸ್ಮೆಂಟ್. ಹಂಗಾದ್ರೆ ನಾವು ನಮ್ಮ ಮಕ್ಕಳನ್ನ ಬೇರೆಯವ್ರ ಮನೆಗೂ ಕಳ್ಸಂಗಿಲ್ಲ. ಅಲ್ಲ, ಅದು ಗುಂಪು ಮಾಡಿ ನೀವು ಒಟ್ಟಿಗೆ ಸೇರಿಸಿದ್ರೆ ಬರ್ತ್ಡೇ ಪಾರ್ಟಿಗೂ ಕಳ್ಸಂಗಿಲ್ಲ. ಅಲ್ಲಿ ಗುಂಪು ಇರುತ್ತೆ, ಅದು ಕಾರ್ಯಕ್ರಮ ಗುಂಪು, ಸಾಂಸ್ಕೃತಿಕ ಕಾರ್ಯಕ್ರಮ, ಬರ್ತ್ಡೇ, ಮದುವೆ, ಅದು ಬೇರೆ ಆಗುತ್ತೆ. ನಾವು ಸರ್ಕಾರದ ಪರ್ಮಿಷನ್ ತಗೋಬೇಕು. ನೋಡಿ, ನೀವು ತಪ್ಪಿಸ್ತಾ ಇದ್ದೀರಿ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ವೀಕ್ಷಕರು ಕರೆಕ್ಟ್ ಆಗಿ ಕೇಳ್ಕೊಂತಾ ಇದ್ದಾರೆ. ನಾನು ಹೇಳ್ತಿರೋಂಥದ್ದು, ಯಾವುದೇ ಮಕ್ಕಳನ್ನ ಟ್ಯೂಷನ್ನು, ಬೇಬಿ ಸಿಟ್ಟಿಂಗು, ನನ್ನ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಅನ್ನುವಂತ ತೀರ್ಮಾನ ನಾನ್ ತಗೋತೀನಿ. ಹನ್ಮೇಗೌಡ್ರನ್ನು, ಸಿದ್ದರಾಮಯ್ಯನವ್ರನ್ನು, DK ಶಿವಕುಮಾರ್ ಅವ್ರನ್ನು ಕೇಳಿ ಕಳಿಸ್ಬೇಕಾ ನಾನು? ಇಲ್ಲ, ಸಾರಿ ಇದು, ಒಂದ್ ನಿಮಿಷ. ನನಗೆ ಸಂಘದಲ್ಲಿ ನನ್ನ ಮಗ ಶಿಸ್ತನ್ನ ಕಲಿತಾನೆ,
ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶ ಅದೇ ತಪ್ಪು ನಮ್ಮ ಮಾಹಿತಿ. ದೇಶದ ಇತಿಹಾಸದ ಬಗ್ಗೆ ಕಲ್ತ್ಕೊಳ್ತಾನೆ. ಅದೇ ತಪ್ಪು ಮಾಹಿತಿ. ನನಗಿಲ್ಲ, ನನಗಿಷ್ಟ, ನಾನು ಅದೇ ತಪ್ಪು ಕಳಿಸ್ತೀನಿ, ಕಾನೂನು ನಾನು ಪಂಡಿತರು- ಕಳಿಸ್ತೀನಿ, ನಾನು ಕಾನೂನು- ಕಳಿಸ್ತೀನಿ. ನೀವು ಕಳ್ಸಿ, ನಿಮ್ಗೇನ್ ಅವಕಾಶ- ಅಭ್ಯಂತರ? ಅವಕಾಶ ಇಲ್ಲ. ನಿಮ್ಗೇನ್ ಯಾಕಿಲ್ಲ? ಇಲ್ಲ. ಯಾಕಿಲ್ಲ? ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಅದು ಏನೋ Thank you ಮನೆ very ದೇವಸ್ಥಾನ ಅದನ್ನು ಹೊರತುಪಡಿಸಿ ರಾಧಾ ಮೇಡಮ್ ಆದ್ರೆ ಒಂದೇ ಒಂದು question, ಇಲ್ಲ please. ಬೇರೆ No, ಬರೋದಕ್ಕೆ time ಬೇರೆ ಆಗೋಯ್ತು, ಸಿಟಿ ಬರ್ಬೇಕು ಗೌಡ್ರು ಅವ್ರಿಗೆ. ಇದ್ದಾರೆ. Thank you very much. ಅದೆಲ್ಲ RS ಇಂದ ಯಾರು ಬರ್ಲಿಲ್ಲ, ಯಾಕಿದ್ರೆ ಭಾಗವಹಿಸಿದ್ರಿ. ಕೇಳ್ಬಿಡಿ ಗೌಡ್ರನ್ನ. ಇದು ಈ ದಿನದ ಯಾರು ಹಾಕಿಲ್ಲ, ರಾಜಕೀಯ ನಿಮಗೆ ಕ್ಯಾರೆಟ್ ಗೊತ್ತಿಲ್ಲ. ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.